ರಾಜ್ಯ ಸರ್ಕಾರ ದಿವಾಳಿಯಾಗಿದೆ. ಹಾಗಾಗಿಯೇ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು ಸರಿಯಾಗಿ ವಿತರಣೆಯಾಗುತ್ತಿಲ್ಲ. ಕೇಂದ್ರದ ಮೋದಿ ಸರ್ಕಾರದಿಂದ ಮಹಿಳೆಯರಿಗೆ ಸಾಕಷ್ಟು ಯೋಜನೆಗಳಿವೆ. ಇವುಗಳನ್ನು ಮಹಿಳಾ ಮೋರ್ಚಾಗಳು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸಬೇಕು ಎಂದು ಮೈಸೂರು ಜಿಲ್ಲಾ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಕುಂಬರಹಳ್ಳಿ ಸುಬ್ಬಣ್ಣ ತಿಳಿಸಿದರು. ನಂಜನಗೂಡು ನಗರದ ಯಾತ್ರಿ ಭವನದ ಕಲ್ಯಾಣ ಮಂಟಪದಲ್ಲಿ ಮೈಸೂರು ಜಿಲ್ಲಾ ಗ್ರಾಮಾಂತರದಿಂದ ಜಿಲ್ಲಾ ಮಹಿಳಾ ಮೋರ್ಚಾ ವಿಶೇಷ ಸಭೆಯಲ್ಲಿ ಅವರು ಮಾತನಾಡಿದರು. ಕೇಂದ್ರ ಸರ್ಕಾರ ಮಹಿಳೆಯರಿಗೆ 1 ಲಕ್ಷದಿಂದ 10 ಕೋಟಿಯವರೆಗೆ ಸಾಲ ಸೌಲಭ್ಯ ನೀಡುತ್ತಿದೆ. ಬಿಜೆಪಿ ಮಹಿಳಾ ಮೋರ್ಚಾ ಇಂತಹ ಯೋಜನೆಗಳ ಬಗ್ಗೆ ಮಾಹಿತಿ ಮಹಿಳೆಯರಿಗೆ ತಲುಪಿಸಬೇಕು. ಕರ್ನಾಟಕದಲ್ಲಿ ಲಕ್ಷಾಂತರ ಸ್ತ್ರೀಶಕ್ತಿ ಸಂಘಗಳು ಸ್ಥಾಪನೆಗೊಂಡಿವೆ. ಇಂತಹ ಸಂಘಗಳಿಗೆ ಕೇಂದ್ರ ಸರ್ಕಾರದ ಸಾಲ ಸೌಲಭ್ಯ ಸಿಗುತ್ತಿದೆ. ಬೂತ್ ಮಟ್ಟದಿಂದ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುವಂತೆ ಶ್ರಮ ವಹಿಸಬೇಕು ಎಂದರು. ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ, ದೇಶದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಬಗ್ಗೆ ಚರ್ಚೆ ನಡೆಸುತ್ತಿದೆ. ಬಿಜೆಪಿ ಸರ್ಕಾರದಿಂದ ಈ ಬಗ್ಗೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ. 525 ಇರುವ ಸಂಸತ್ ಸ್ಥಾನವನ್ನ 800ಕ್ಕೆ ಏರಿಸಲಾಗುತ್ತದೆ. ಬಿಹಾರ ಸರ್ಕಾರ ಇಡೀ ದೇಶದಲ್ಲಿ ಮೊದಲ ಬಾರಿಗೆ 50% ಮೀಸಲಾತಿ ನೀಡಿದೆ. ದೇಶದಲ್ಲಿ ಇಂದಿಗೂ ಅಸ್ಪೃಶ್ಯತೆ ಮತ್ತು ಅಸಮಾನತೆ ನಡೆಯುತ್ತಿದೆ. ಇದಕ್ಕೂ ಕಠಿಣ ಕಾನೂನು ಜಾರಿಗೆ ತರಬೇಕು. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ತಂದಿದೆ. ಆದರೆ ಪ್ರತಿ ತಿಂಗಳು ಹಣ ಹಾಕುವ ಬದಲು 4 ತಿಂಗಳಿಗೊಮ್ಮೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಾನೂನು ಮತ್ತೊಂದೆಲ್ಲ ಬಂದರೆ ಈ ಥರ ತಡೆಹಿಡಿಬೋದು ಅಂತ ಒಂದೊಂದರ ಇದೆ. ಆಮೇಲೆ ಜೊತೆ ಇವತ್ತು ನೋಡಿದ್ರು ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಈ ಒಂದು ಗ್ಯಾರಂಟಿ ಯೋಜನೆ ತಗೊಂಡಿದ್ದು, ಈ 2,000 ರೂಪಾಯಿ ಕೊಡೋದು, ಫ್ರೀ ಬಸ್ ಪಾಸು, ಅಂಗಡಿಗಳು, ಇದೆಲ್ಲ ಒಂದು ಕಡೆ ಇಟ್ಕೊಂಡು ನಾವು ಬಿಜೆಪಿ ಪಕ್ಷವಾಗಿ ಇದನ್ನ ಯಾವ ಥರ ಎದುರಿಸಬೇಕು ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ 2,000 ರೂಪಾಯಿ ಫಸ್ಟ್ ಹೇಳಿದ್ರು ಮುಖ್ಯಮಂತ್ರಿಗಳು, ಪ್ರತಿ ತಿಂಗಳು ಕೊಡ್ತೀನಿ ಅಂತ ಹೇಳೋದು, ಆಮೇಲೆ ಮನೆ ಯಜಮಾನಿ ಅಂತ ಕೊಡ್ತೀನಿ ಅಂತ ಹೇಳೋದು, ಈಗ 4 ತಿಂಗಳು ಒಂದ್ಸತಿ ಕೊಡ್ತಾ ಇದ್ದಾರೆ. ಎಲ್ಲರೂ ಮಹಿಳೆಯರು, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಆ ಪಕ್ಷದ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿರೋದಂದ್ರೆ ಇವತ್ತು ನಾಳೆ 2,000 ರೂಪಾಯಿ ಬರೋದ್ರಿಂದ ಬರ್ತದೆ. ಇದು ನಮಗೆ ಒಂಥರ ಆತಂಕದ ವಿಚಾರ ಇದೆ. ಹೆಂಗೆ ತಗೊಂಡು ಹೋಗ್ತೀರಾ? ಈಗ ಮುಂದೆ ಚುನಾವಣೆ 2 ವರ್ಷ ಆದ್ಮೇಲೆ ನಾವು ಹೋಗ್ತೀವಲ್ಲ, ಈ 2,000 ರೂಪಾಯಿ ಕೊಡೋದು ನಿಲ್ಲಲ್ಲ, ಬಸ್ಸಲ್ಲಿ ಹೋಗೋದು ಪ್ರಯಾಣ ನಿಲ್ಲಲ್ಲ. ಹೆಂಗೆ ನಾವು ಇದನ್ನ ಫೇಸ್ ಮಾಡೋದು? ಅದಕ್ಕೆ ಅಂತ ವಿಶೇಷವಾಗಿ ನಮ್ಮ ರಾಜ್ಯದ ಮಹಿಳೆ ಮೋರ್ಚಾದವರು ವಿಶೇಷವಾಗಿ ಬೇರೆ ತರ ಒಂದು ಕಾರ್ಯಕ್ರಮನ ರೂಪಿಸಲೇಬೇಕಾಗತ್ತೆ. ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕಾಗಿದೆ. ಬಿಜೆಪಿ ಸರ್ಕಾರ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ತರಬೇಕಾಗಿದೆ. ಮಹಿಳೆಯರ ಗ್ಯಾರಂಟಿ ಯೋಜನೆಗಳಿಂದ ಗಂಡಸರು ಬೇಜಾರು ಮಾಡಿಕೊಂಡಿದ್ದಾರೆ ಎಂದು ನಗೆ ಚಟಾಕಿ ಹಾರಿಸಿದರು. ಇನ್ನು ಸಭೆಯಲ್ಲಿ ಬಿಜೆಪಿ ಮುಖಂಡರು, ಮಹಿಳಾ ಮೋರ್ಚಾ ಸದಸ್ಯರು ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.